We just lift up our hands and tell, I'm ready to receive God's truth. ನಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಹೇಳೋಣ, ದೇವರ ಸತ್ಯವನ್ನು ನಾನು ಸ್ವೀಕರಿಸುವುದಕ್ಕೆ ಸಿದ್ಧಳಾಗಿದ್ದೇನೆ. Can we just lift up our Bibles? Everyone come on, let's lift up our Bibles and declare this morning. ನಮ್ಮ ಸತ್ಯವೇದವನ್ನು ನಾವು ತೆಗೆದುಕೊಂಡು ಈ ಒಂದು ಸಮಯದಲ್ಲಿ ಹೇಳೋಣ, this is God's truth. ಇದು ದೇವರ ಸತ್ಯವಾಗಿದೆ. Can we just tell, this is God's truth? ಇದು ದೇವರ ಸತ್ಯವಾಗಿದೆ. I am what it says I am. ನಾನು ಏನಾಗಿದ್ದೀನೋ ಅದನ್ನೇ ಹೇಳುತ್ತೆ. I can do what it says I can do. ನಾನು ಏನನ್ನು ಮಾಡಬೇಕು ಎಂಬುದಾಗಿ ಇದು ಹೇಳುತ್ತೋ ಅದನ್ನು ನಾನು ಮಾಡ್ತೇನೆ. I have what it says I have. ನನ್ನಲ್ಲಿ ಏನಿದೆ ಎಂಬುದಾಗಿ ಇದು ಹೇಳುತ್ತೋ ನನ್ನಲ್ಲಿ ಅದು ಇದೆ. I will do what it asks me to do. ಇದು ಯಾವುದನ್ನು ನನಗೆ ಮಾಡಬೇಕು ಎಂಬುದಾಗಿ ಹೇಳುತ್ತೋ ನಾನು ಅದನ್ನು ಮಾಡ್ತೇನೆ. The incorruptible. Yeah, this is the incorruptible. Incorruptible. என்ன சொல்ல, ನಾಶನ ಆಗದೇ ಇರುವ ಓಕೆ ದೇವರ ವಾಕ್ಯವನ್ನು ನಾನು ಸ್ವೀಕರಿಸುತ್ತೇನೆ. I receive the word of God. ನಾನು ದೇವರ ವಾಕ್ಯವನ್ನು ಸ್ವೀಕರಿಸುತ್ತೇನೆ. My mind is alert. ನನ್ನ ಒಂದು ಮನಸ್ಸು ಇವಾಗ ಸಿದ್ಧವಾಗಿದೆ. My heart is receptive. ನನ್ನ ಹೃದಯ ಇವಾಗ ಸ್ವೀಕರಿಸುತ್ತೆ. I will be intentional. ನಾನು ಇದನ್ನು ಸ್ವೀಕರಿಸುವುದಕ್ಕೆ ನಿರ್ಧಾರ ಮಾಡಿದ್ದೇನೆ. And I will be here with open minded. ನಾನು ತೆರೆದ ಹೃದಯದಿಂದ ಇದನ್ನು ಸ್ವೀಕರಿಸುತ್ತೇನೆ. And with a willing heart. ಒಂದು ಸಿದ್ಧವಾದಂತ ಮನಸ್ಸಿನಿಂದ ನಾನು ಸ್ವೀಕರಿಸ್ತೇನೆ. In Jesus name. ಯೇಸುವಿನ ನಾಮದಲ್ಲಿ. And the church say Amen. 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 Okay. The topic of my message is ಈ ದಿನದ ಸಂದೇಶದ ಶಿರೋನಾಮೆ, seeds don't fail. ಬೀಜಗಳು ಸುಳ್ಳಾಗಿ ಹೋಗುವುದಿಲ್ಲ. I don't know how many of you remember last time's message. I stopped with this. ಎಷ್ಟು ಜನ ನೀವು ಕಳೆದ ಒಂದು ಸಂದೇಶದ ಬಗ್ಗೆ ನಿಮ್ಗೆ ಜ್ಞಾಪಕ ಇದೆ ಎಂಬುದಾಗಿ ಗೊತ್ತಿಲ್ಲ. ನಾನು ಇದರಲ್ಲಿ ಮುಗಿಸ್ದೆ. What Jabba, last week message itself we don't understand. When did you give? How can we remember that? ನೀವು ಕಳೆದ ವಾರ ಏನಿಲ್ಲಿ ಸಂದೇಶ ಕೊಟ್ರು ಎಂಬುದಾಗಿನೇ ನಂಗೆ ಗೊತ್ತಿಲ್ಲ. ಇನ್ನು ನೀವು ಕೊಟ್ಟಂತ ಕಳೆದ ಸಂದೇಶದ ಬಗ್ಗೆ ನನಗೆ ಜ್ಞಾಪಕ ಇಲ್ಲ. I stopped with sowing and reaping. ನಾನು ಇಲ್ಲಿ ಕೊಯ್ಯುವುದು, ಬಿತ್ತುವುದು ಮತ್ತೆ ಕೊಯ್ಯುವುದರ ಕುರಿತಾಗಿ ಹೇಳಿ ಮುಗಿಸ್ದೆ ಕಳೆದ I'm going to continue from that thread. ನಾನು ಆ ಒಂದು ಕಾರ್ಯದಿಂದನೇ ಇವಾಗ ಸತತವಾಗಿ ಮುಂದುವರಿಸ್ತೇನೆ. Okay, can we just turn to our neighbor and say, seeds don't fail. ನಮ್ಮ ಪಕ್ಕದವರ ಬಳಿಯಲ್ಲಿ ಹೇಳೋಣವಾ, ಬೀಜಗಳು ಸುಳ್ಳಾಗಿ ಹೋಗುವುದಿಲ್ಲ. Seeds don't fail. ಬೀಜಗಳು ಸುಳ್ಳಾಗಿ ಹೋಗುವುದಿಲ್ಲ. You know, it said that to see how precious the seeds are. ಈ ರೀತಿಯಾಗಿ ಹೇಳ್ತಾರೆ, ಒಂದು ಬೀಜ ಎಷ್ಟು ಬೆಲೆಯುಳ್ಳದ್ದು ಎಂಬುದಾಗಿ ನೋಡುವುದಕ್ಕೆ. So they just took a seed that was kept inside a pyramid in Egypt. ಈಜಿಪ್ಟ್ ದೇಶದಲ್ಲಿದ್ದಂತ ಆ ಒಂದು ಪಿರಮಿಡ್ ಅಲ್ಲಿ ಇದ್ದಂತ ಒಂದು ಬೀಜವನ್ನು ಅವರು ತೆಗೆದುಕೊಂಡು ನೋಡ್ತಾರೆ. Okay, so I think it was about 4,000 years before, 4,000 to 5,000 years before, the seed that was kept in a pyramid. 4,000ದಿಂದ 5,000 ವರ್ಷಗಳ ಹಿಂದೆ ಆ ಒಂದು ಸ್ಥಳದಲ್ಲಿ ಇದ್ದಂತ ಬೀಜದ ಕುರಿತಾಗಿ ಅವರು ಪರಿಶೀಲಿಸ್ತಾರೆ. I'm not very sure about the years, but that was in the pyramid. Okay, ಆ ವರ್ಷಗಳ ಕುರಿತಾಗಿ ಕರೆಕ್ಟ್ ಆಗಿ ನನಗೆ ಗೊತ್ತಿಲ್ಲ, ಆದ್ರೆ ಆ ಒಂದು ಪಿರಮಿಡ್ ಅಲ್ಲಿ ಇತ್ತು. Okay, so they took that seed, ಆ ಒಂದು ಬೀಜವನ್ನು ತೆಗೆದುಕೊಂಡು and they planted it, ಅಲ್ಲಿ ನೆಟ್ರು. okay, and it grew. ಅದು ಬೆಳೆಯೋಕೆ ಶುರುವಾಯಿತು. Why? ಯಾಕೆ? Even though it was so many years, ಅದು ಎಷ್ಟೇ ವರ್ಷಗಳ ಹಿಂದೆ ಇದ್ದಿದ್ರು ಸಹ, okay, seeds have life. ಬೀಜಗಳಿಗೆ ಜೀವ ಇದೆ. Okay, so and the topic of my message is seeds don't fail. ಈ ದಿನದ ಸಂದೇಶದ ಶಿರೋನಾಮೆ, ಬೀಜಗಳು ಸುಳ್ಳಾಗಿ Okay, ಹೋಗುವುದಿಲ್ಲ. can we all stand together and read together Galatians chapter 6 verse 7 to 9? ನಾವೆಲ್ಲರೂ ಒಟ್ಟಾಗಿ ಎದ್ದು ನಿಂತುಕೊಂಡು ಗಲಾತ್ಯದವರಿಗೆ 6ನೇ ಅಧ್ಯಾಯ 6ನೇ ವಾಕ್ಯದಿಂದ 9ನೇ ವಾಕ್ಯ ತನಕ ಓದೋಣ. We'll read it loud as much as we can. Like at home we shout, no? So when we fight, so we'll use that word here, sound here.
ಎಷ್ಟು ಜೋರಾಗಿ ಓದುವುದಕ್ಕೆ ಸಾಧ್ಯನೋ ಅಷ್ಟು ಜೋರಾಗಿ ನಾವು ಈ ವಾಕ್ಯವನ್ನು ಓದೋಣ. No. We don't fight, right? We are God's people. Okay. Yeah. Galatians chapter 6, verse 7 to 9. We'll all read it aloud. The word of God, the incorruptible, the powerful. Okay. Yeah, come on. Do not be deceived. God is not mocked. For whatever a man sows, that he will also reap. For he who sows to his flesh will of the flesh reap corruption, but he who sows to the Spirit will of the Spirit reap everlasting life. And let us not grow weary while doing good, for in due season we shall reap if we do not lose heart. Even 10th verse, therefore as we have an opportunity, let us do good to all, especially to those who are of the household of faith. Amen. Amen. Let's be seated. ನಾವೆಲ್ಲರೂ ಕುಳಿತುಕೊಳ್ಳೋಣ. Welcome. Will I not have here? Benedict, can I not have here? The display is not here. Okay. Genesis, we'll turn our Bibles to Genesis chapter 8, verse 22. ನಾವು ನಮ್ಮ ಸತ್ಯವೇದವನ್ನು ಆದಿಕಾಂಡ 8:22 ವಾಕ್ಯಕ್ಕೆ ತಿರುಗಿಸಿಕೊಳ್ಳೋಣ. Yeah. Can we read it in Kannada? 8ನೇ ಅಧ್ಯಾಯ 22ನೇ ವಾಕ್ಯ. ಭೂಮಿಯು ಇರುವ ತನಕ ಬಿತ್ತನೆಯು ಕೊಯ್ಲು, ಚಳಿಯು ಸೆಕೆಯು, ಬೇಸಿಗೆ ಕಾಲವು ಹಿಮಗಾಲವು, ಹಗಲು ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ ಅಂದುಕೊಂಡನು. Okay, this was the word that was told to Noah. ಈ ಒಂದು ವಾಕ್ಯ ನೋಹನಿಗೆ ದೇವರು ಹೇಳಿದಂತ ವಾಕ್ಯ. So God said, seed time and harvest will never cease till the earth will be there. ಈ ಒಂದು ಭೂಮಿಯು ಇರುವ ತನಕ ಬಿತ್ತನೆಯು ಕೊಯ್ಲು ಇದ್ದೇ ಇರುತ್ತೆ ಎಂಬುದಾಗಿ ದೇವರು ನೋಹಗೆ ಹೇಳಿದರು. And from that day onwards, sowing and reaping has never ever ceased, and it will not cease. ಆ ದಿನದಿಂದ ಇಲ್ಲಿಯವರೆಗೂ ಬಿತ್ತನೆ ಮತ್ತೆ ಕೊಯ್ಲು ಯಾವತ್ತಿಗೂ ನಿಂತು ಹೋಗಿಲ್ಲ. And the law is real. ನಿಯಮ ಒಂದು ನಿಜವಾದಂತ ಒಂದು ಕಾರ್ಯ. I always talk about the law of gravitation, right? ಲಾ ಆಫ್ ಗ್ರಾವಿಟೇಷನ್ ಎಂಬ ಒಂದು ಗುರುತ್ವಾಕರ್ಷಣೆ ನಿಯಮದ ಬಗ್ಗೆ ಯಾವಾಗ್ಲೂ ಅಕ್ಕ ಹೇಳ್ತಾ ಇರ್ತಾರೆ. Okay, so the law of gravitation has never failed. ಗುರುತ್ವಾಕರ್ಷಣೆ ಆ ಒಂದು ನಿಯಮ ಎಂದಿಗೂ ತಪ್ಪಿ ಹೋಗಿದ್ದೇ ಇಲ್ಲ. Okay, so the same way this law has never failed. ಅದೇ ರೀತಿಯಾಗಿ ಈ ಒಂದು ನಿಯಮವನ್ನು ಸಹ ತಪ್ಪಿ ಹೋಗಿದ್ದೇ ಇಲ್ಲ. The law is so real. ಈ ಒಂದು ನಿಯಮ ನಿಜವಾಗ್ಲೂ ಸತ್ಯವಾಗಿ ನಡೆಯುವಂತ ಕಾರ್ಯ. And in sowing and reaping, the field is very, very important. ಬಿತ್ತನೆ ಮತ್ತು ಕೊಯ್ಯುವುದಕ್ಕೆ ಅಲ್ಲಿದ್ದಂತ ಒಂದು ನೆಲ ತುಂಬಾ ಮುಖ್ಯವಾದಂತ ಕಾರ್ಯ. The very important thing is our field. So let's not ignore the field. ನಮಗೆ ಮುಖ್ಯವಾಗಿ ಬೇಕಾಗಿರುವಂತ ಒಂದು ಕಾರ್ಯ ಆ ಹೊಲ ಅಥವಾ ಆ ಒಂದು ಜಾಗ, ಅದನ್ನು ನಾವು ತಿರಸ್ಕರಿಸುವುದು ಬೇಡ. Galatians chapter 6 verse 7 says, ಗಲಾತ್ಯದವರಿಗೆ 6ನೇ ಅಧ್ಯಾಯ 7ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, God cannot be mocked. ದೇವರು ಹಾಸ್ಯಾಸ್ಪದವಾಗಿ ಪರಿಗಣಿಸುವುದಕ್ಕೆ ಆಗುವುದಿಲ್ಲ. That means like you cannot normally who will be mocked, like somebody will tell this will happen, and if that doesn't happen we will mock, hey, you told like this and nothing happened. ನಾವು ಯಾರನ್ನು ಹೀಯಾಳಿಸ್ತೇವೆ ಅಂದ್ರೆ ಯಾವುದೇ ಒಂದು ಕಾರ್ಯದ ಬಗ್ಗೆ ಅವ್ರು ಹೇಳಿ ಆ ಕಾರ್ಯ ನಡೆದಿಲ್ಲ ಅಂದ್ರೆ ನಾವು ಅವರನ್ನು ಹೋಗಿ ಹೀಯಾಳಿಸ್ತೇವೆ. We will tell nose cut, like nose cut. ನೋಸ್ ಕಟ್ ಎಂಬುದಾಗಿ ನಾವು ಹೇಳ್ತೇವೆ. We can never tell God nose cut. ಆದ್ರೆ ನಾವು ದೇವರಿಗೆ ಈ ರೀತಿಯಾಗಿ ಈಗ ಆಗ್ಬಾರ್ದಾಗಿತ್ತು ಎಂಬುದಾಗಿ ನಾವು ಹೇಳಕ್ ಆಗುವುದಿಲ್ಲ. God can never be mocked. ದೇವರು ಎಂದಿಗೂ ಹಾಸ್ಯಾಸ್ಪದವಾಗಿ ಪರಿಗಣಿಸುವುದಕ್ಕೆ ಆಗುವುದಿಲ್ಲ. This law is so real. ಈ ಒಂದು ನಿಯಮ ಇದು ನಿಜವಾದ ನಿಯಮ. Okay, so in that another one important thing is what's there in our seed bag. ಇಲ್ಲಿ ತುಂಬಾ ಮುಖ್ಯವಾದಂತ ಇನ್ನೊಂದು ಕಾರ್ಯ ಯಾವುದಂದ್ರೆ ನಮ್ಮ ಒಂದು ಬೀಜದ ಚೀಲದಲ್ಲಿ ಏನನ್ನು ನಾವು ಇಟ್ಕೊಂಡಿದ್ದೇವೆ. Let's check our seed bag. ನಮ್ಮ ಒಂದು ಬೀಜದ ಚೀಲವನ್ನು ನಾವು ಪರಿಶೀಲಿಸಿ ನೋಡೋಣ. Galatians chapter 6 verse says there would be either one of these seeds.
ಗಲಾತ್ಯದವರಿಗೆ 6ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿರುತ್ತೆ, ಯಾವುದರ ಒಂದು ಬೀಜ ಇದ್ದೇ ಇರುತ್ತೆ ಎಂಬುದಾಗಿ. ಓಕೆ, ಸೊ ಒಂದೇ ಬೀಜ ಇರುವುದಕ್ಕೆ ಸಾಧ್ಯ, ಎರಡು ಇರುವುದಕ್ಕೆ ಸಾಧ್ಯ ಇಲ್ಲ. ಒಂದೇ ಬೀಜ ಇರುವುದಕ್ಕೆ ಸಾಧ್ಯ. ಸೊ ಯು ಕ್ಯಾನಾಟ್ ಜಸ್ಟ್ ಪಾರ್ಟಿಷನ್ ದಟ್ ಸೀಡ್ ಆರ್ ಯು ಕ್ಯಾನಾಟ್ ಮಿಕ್ಸ್ ಇಟ್. ಆ ಬೀಜವನ್ನು ನಾವು ವಿಭಾಗಿಸಲು ಅಥವಾ ಅದರ ಜೊತೆಯಲ್ಲಿ ಬೇರೆ ಏನೋ ಒಂದು ಮಿಕ್ಸ್ ಮಾಡುವುದಕ್ಕೆ ಆಗುವುದಿಲ್ಲ. Our seed bag can either have seeds of flesh or seeds of spirit. ನಮ್ಮ ಒಂದು ಬೀಜದ ಚೀಲದಲ್ಲಿ ಶಾರೀರಿಕವಾದಂತ ಬೀಜ ಅಥವಾ ಆತ್ಮಿಕವಾದಂತ ಬೀಜ ಇರುತ್ತೆ. And from that seed, ಆ ಒಂದು ಬೀಜದಿಂದ, from that seed bag, ಆ ಒಂದು ಬೀಜದ ಚೀಲದಿಂದ we plant every day, every second. You know, everything is from that seed bag. ಆ ಒಂದು ಬೀಜದ ಚೀಲದಿಂದ ನಾವು ಪ್ರತಿದಿನ ಪ್ರತಿ ನಿಮಿಷ ನಾವು ಏನನ್ನೋ ಒಂದನ್ನು ಬಿತ್ತುತ್ತಾ ಇರ್ತೇವೆ. So our words becomes a seed. ನಮ್ಮ ಮಾತುಗಳು ಒಂದು ಬೀಜವಾಗುತ್ತೆ. Our habits become a seed. ನಮ್ಮ ಹವ್ಯಾಸಗಳು ಒಂದು ಬೀಜವಾಗುತ್ತೆ. Our behavior becomes a seed. ನಮ್ಮ ನಡವಳಿಕೆ ಒಂದು ಬೀಜವಾಗುತ್ತೆ. Our actions become a seed. ನಮ್ಮ ಒಂದು ಆಕ್ಷನ್ಸ್ ಅಂದ್ರೆ ನಾವು ನಡೆದುಕೊಳ್ಳುವಂತ ರೀತಿ ಒಂದು ಬೀಜವಾಗುತ್ತೆ. What are we planting every day? What are we planting daily? ನಾವು ಏನನ್ನು ದಿನಾಲೂ ನೆಡುತ್ತಾ ಇರ್ತೀವಿ. Our money also becomes a seed. ನಮ್ಮ ಹಣ ಕೂಡ ಒಂದು ಬೀಜವಾಗಿದೆ. Okay, so everything is a seed. ಪ್ರತಿ ಒಂದೊಂದು ಸಹ ಒಂದು ಬೀಜವಾಗಿ ಕಾಣಲ್ಪಡುತ್ತೆ. And from the seed bag we continuously, without our knowledge, even the way you sit, it's a seed. ನಮ್ಮ ಒಂದು ತಿಳುವಳಿಕೆಗೆ ನಮಗೆ ಗ್ರಹಿಸಿಕೊಳ್ಳುವುದಕ್ಕೆ ಆಗದೇನೆ ನಾವು ಏನೋ ಒಂದು ಕಾರ್ಯಗಳನ್ನ ನಮ್ಮ ಬೀಜದ ಚೀಲದಿಂದ ನಾವು ಬಿತ್ತುತ್ತಾ ಇದ್ದೇವೆ. ಈಗ ನಾವು ಕೂತುಕೊಳ್ಳುವುದು ಸಹ ಒಂದು ಬೀಜವಾಗಿದೆ. Like if we sit, that's a seed. ಈ ರೀತಿಯಾಗಿ ಕೂತ್ರೆ ಅದು ಒಂದು ಬೀಜ ಆಗಿದೆ. And our every gesture is a seed. ನಮ್ಮ ಒಂದು ಪ್ರತಿ ಭಾವನೆ ಸಹ ಒಂದು ಬೀಜವಾಗಿದೆ. I was counseling a couple. ಒಂದು ದಂಪತಿಗಳಿಗೆ ನಾನು ಕೌನ್ಸಿಲಿಂಗ್ ಮಾಡ್ತಾ ಇದ್ದೆ. And this husband told, this my wife never respects me. ಈ ಒಂದು ಗಂಡ ಈ ರೀತಿಯಾಗಿ ಹೇಳಿದ್ರು, ನನ್ನ ಹೆಂಡತಿ ಯಾವಾಗ್ಲೂ ನನಗೆ ಬೆಲೆ ಕೊಡುವುದೇ ಇಲ್ಲ. And wife said, no, I always tell vanga ponga, like always my words are full of respect. ಆವಾಗ ಹೆಂಡತಿ ಹೇಳಿದ್ರು, ಇಲ್ಲ ನಾನು ಯಾವಾಗ್ಲೂ ಬನ್ನಿ ಹೋಗಿ ನನ್ನ ಮಾತುಗಳು ಪ್ರತಿಯೊಂದು ಬೆಲೆಯುಳ್ಳ ಮಾತುಗಳಾಗಿನೇ ಇದೆ ಎಂಬುದಾಗಿ ಹೇಳಿದ್ರು. But the husband said, ಆದ್ರೆ ಗಂಡ ಈ ರೀತಿಯಾಗಿ ಹೇಳಿದ್ರು, the way you roll your eyes. ಆದ್ರೆ ನಿನ್ ಕಣ್ಣನ್ನ ನೋಡುದ್ರಲ್ಲೇ ಇಲ್ಲ, ಏನಾದ್ರೂ ಹೇಳಿದ್ರೆ ಈ ತರ ಮಾಡೋದು. ಅದೇ ಕಣ್ಣಂದ ಕೆಲವೊಂದು ಆಕ್ಷನ್ಸ್ ಮಾಡುವುದು. Okay, so some like the way they, every gesture is a seed. ಪ್ರತಿ ಒಂದೊಂದು ನಡವಳಿಕೆನೂ ಒಂದು ಬೀಜವಾಗಿದೆ. Hello, so that means everything, like sometimes just a person goes there and they carry such a presence of God, and that's a seed. You yourself are a seed. ಕೆಲವೊಂದು ಅನೇಕ ಸಮಯದಲ್ಲಿ ಒಂದು ವ್ಯಕ್ತಿ ಇವಾಗ ನಡೆದುಕೊಂಡು ಹೋದ್ರೆ ದೇವರ ಒಂದು ಪ್ರಸನ್ನತೆಯನ್ನು ಅವರು ಹೊತ್ತುಕೊಂಡು ಹೋಗುವುದೇ ಒಂದು ಬೀಜವಾಗಿದೆ. I was in Chennai for a meeting. ನಾನು ಚೆನ್ನೈಯಲ್ಲಿ ಒಂದು ಮೀಟಿಂಗ್ ಆಗಿ ಹೋಗಿದ್ದೆ. And as worship leader was leading, I was worshiping the Lord, closing my eyes. ಅಲ್ಲಿ ಒಂದು ವರ್ಷಿಪ್ ಲೀಡರ್ ಬಂದು ಆರಾಧನೆ ನಡೆಸ್ತಾ ಇದ್ರು. ನಾನು ಅವಾಗ ಕಣ್ಣು ಮುಚ್ಚಿಕೊಂಡು ಆರಾಧನೆ ಮಾಡ್ತಾ ಇದ್ದೆ. And suddenly in my spirit I could feel a spirit of joy, like coming in that place. ನಾನು ತಕ್ಷಣ ಒಂದು ಸಂತೋಷದ ಆತ್ಮ ನನಗೆ ನನ್ನ ಮನಸ್ಸಿನಲ್ಲಿ ನನ್ನ ಆತ್ಮದಲ್ಲಿ ನಾನು ಸ್ವೀಕಾರ ಮಾಡಿಕೊಂಡೆ. And I could know from where that spirit of joy was coming. ನನಗೆ ಆ ಒಂದು ಸಂತೋಷದ ಆತ್ಮ ಎಲ್ಲಿಂದ ಬರ್ತಾ ಇದೆ ಎಂಬುದಾಗಿ ನನಗೆ ಗ್ರಹಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಆಯ್ತು. Okay, and I just turned around. ನಾನು ತಕ್ಷಣ that direction.
ನಾನು ತಕ್ಷಣ ಯಾವ ಕಡೆಯಿಂದ ನನಗೆ ಆ ತರ ಅನ್ನಿಸ್ತು, ನಾನು ಆ ಕಡೆಗೆ ತಿರುಗಿ ನೋಡಿದೆ. And there I saw Father Berkman's like that coming inside. ಅಲ್ಲಿ ಫಾದರ್ ಬರ್ಕ್ಮನ್ಸ್ ಅವರು ತುಂಬಾ ಸಂತೋಷದಿಂದ ಅವರು ಒಳಗಡೆ He was ಬರ್ತಿರುವುದನ್ನು coming. I didn't know, but you know that his very presence, the way he entered, that was the seed. ಅವರು ಲೈಕ್ ನನ್ನ ಕಣ್ಣನ್ನು ಬಿಟ್ಟು ನೋಡದೆ ಹೋದ್ರು ಸಹ ಆ ಒಂದು ಪ್ರಸನ್ನತೆ ನನಗೆ ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. Can we just turn to a neighbor and say, hello, your gesture is a seed. ನಮ್ಮ ಪಕ್ಕದವರನ್ನು ನೋಡಿ ಹೇಳೋಣವಾ, ನಮ್ಮ ನಡವಳಿಕೆ ಒಂದು ಬೀಜವಾಗಿದೆ. Your very being, you are a seed. ನೀವೇ ಒಂದು ಬೀಜವಾಗಿದ್ದೀರಾ. Amen. ಆಮೆನ್. Amen. And next one, it's so funny. ಮುಂದೆ ಹೇಳುವಂತ ಕಾರ್ಯ ತುಂಬಾ ಹಾಸ್ಯಾಸ್ಪದವಾಗಿದೆ. You know, we are also the sower. ನಾವು ಬಿತ್ತುವವರಾಗಿದ್ದೇವೆ. Okay, we are the sowers. ನಾವೇ ಬಿತ್ತುವವರಾಗಿದ್ದೇವೆ. We are the reapers. ನಾವೇ ಕೊಯ್ಯುವವರು ಆಗಿದ್ದೇವೆ. And we are the seed. ನಾವೇ ಬೀಜವಾಗಿಯೂ ಇದ್ದೇವೆ. And we are the field. ನಾವೇ ನೆಲವಾಗಿಯೂ ಇದ್ದೇವೆ. How many of us understand? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? Okay, we are the sower. ನಾವೇ ಬಿತ್ತುವವರು. We are the reapers. ನಾವೇ ಕೊಯ್ಯುವವರು. We are the seed. ನಾವೇ ಬೀಜವಾಗಿಯೂ Our ಇದ್ದೇವೆ. every action, our every word, every habit, every behavior is a seed. ನಮ್ಮ ಒಂದು ಮಾತು, ನಮ್ಮ ಹವ್ಯಾಸ ಪ್ರತಿಯೊಂದೊಂದು ಒಂದು ಬೀಜವಾಗಿದೆ. And I am also a field. ನಾನು ಒಂದು ನೆಲವಾಗಿ ಇದ್ದೇನೆ. So that means how important it is, like about the seed, okay? ಇದನ್ನ ನೋಡುವಾಗ ಒಂದು ಬೀಜದ ಕುರಿತಾದಂತ ಕಾರ್ಯ ಎಷ್ಟು ಮುಖ್ಯವಾಗಿದೆ. And above everything, how important am I? How important I am. ನಾನು ಎಷ್ಟು ಬೆಲೆ ಉಳ್ಳವಳಾಗಿದ್ದೇನೆ. Okay? And very, very important thing, my heart is a field. ತುಂಬಾ ಮುಖ್ಯವಾದಂತ ಒಂದು ಕಾರ್ಯ, ನನ್ನ ಹೃದಯ ಒಂದು ನೆಲವಾಗಿದೆ. Matthew chapter 12 verse 33 to 37. ಮತ್ತಾಯ 12ನೇ ಅಧ್ಯಾಯ 33ರಿಂದ 37ನೇ ವಾಕ್ಯ ತನಕ. Okay, so it talks about how a good tree will surely bear good fruits and a bad tree will surely bear bad fruits. ಇಲ್ಲಿ ನಾವು ಒಳ್ಳೆ ಮರ ಮತ್ತು ಕೆಟ್ಟ ಮರದ ಹುಳುಕು ಮರದ ಕುರಿತಾಗಿ ನಾವು ನೋಡ್ತೇವೆ. ಒಳ್ಳೆ ಮರದಿಂದ ಒಳ್ಳೆ ಫಲ ಬರುತ್ತೆ, ಹುಳುಕು ಮರದಿಂದ ಹುಳುಕು ಫಲ ಬರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. I always tell, you know, the word of God is just opposite to our rubbish words. ನಮ್ಮ ಒಂದು ಬೇಡವಾದಂತ ಒಂದು ಕಾರ್ಯಕ್ಕೆನೆ ವಿರುದ್ಧವಾಗಿ ಸತ್ಯವೇದದ ಕಾರ್ಯಗಳು ಇರುತ್ತೆ. Okay, we always, many times we tell about few people and also many times about us. ಅನೇಕ ಬಾರಿ ನಾವು ಕೆಲವರನ್ನು ಕುರಿತಾಗಿ ನಾವು ಹೇಳ್ತೇವೆ, ಮತ್ತೆ ಇನ್ನು ಕೆಲವು ಬಾರಿ ನಾವು ನಮ್ಮ ಕುರಿತಾಗಿನೇ ನಾವು ಹೇಳ್ತೇವೆ. You know, ಅವನ ಹೃದಯ ரொம்ப நல்லது. ಅವನ ಹೃದಯ ತುಂಬಾ ಒಳ್ಳೇದು. அவன் பேச்சு தான் அப்படி இப்படி இருக்கும். ಅವನ ಮಾತು ಮಾತ್ರನೇ ಹಂಗೆ ಹಿಂಗೆ ಇರುತ್ತೆ. அவன் ಹೃದಯ ரொம்ப நல்லது, ஆனா அவன் பேச்சு தான் கொஞ்சம் ಹೊರಟಾಗಿ ಇರುತ್ತದೆ. ಅವನ ಹೃದಯ ತುಂಬಾ ಒಳ್ಳೇದು, ಆದ್ರೆ ಅವನ ಮಾತು ಮಾತ್ರನೇ ಸ್ವಲ್ಪ ಹೊರಟಾಗಿ ಇರುತ್ತೆ. What do we tell in our daily like conversation? His heart is very good, but only his words are little rude. ನಾವು ನಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ನಾವು ಏನನ್ನು ಹೇಳ್ತೇವೆ, ಆತನ ಹೃದಯ ತುಂಬಾ ಒಳ್ಳೇದು, ಆದರೆ ಆತನ ಮಾತು ಸ್ವಲ್ಪ ಕಷ್ಟಕರವಾಗಿದೆ. Many times we think about ourselves like that. ಅನೇಕ ಬಾರಿ ನಮ್ಮ ಕುರಿತಾಗಿನೇ ನಾವು ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರ್ತೇವೆ. Hello, can we just turn to a neighbor and say, like, don't be deceived. ನಾವು ನಮ್ಮ ಪಕ್ಕದವರನ್ನ ನೋಡಿ ಹೇಳೋಣ, ಮೋಸ ಹೋಗಬೇಡಿರಿ. ಸುಮ್ನೆ, okay, like let's not just mock God. ದೇವರನ್ನು ಹೀಯಾಳಿಸುವುದು ಬೇಡ. Okay, never tell about any person, never think that about ourselves. I'm a very good person, only my words are like அப்படி இப்படி இருக்கும், கொஞ்சம் அட்ஜஸ்ட் பண்ணிக்கோங்க. ನಾವು ಇನ್ನೊಬ್ಬರ ಕುರಿತಾಗಿನೂ ಈ ರೀತಿಯಾಗಿ ಹೇಳುವುದು ಬೇಡ, ನಮ್ಮ ಕುರಿತಾಗಿಯೂ ನಾವು ಈ ರೀತಿಯಾಗಿ ನಮ್ಮನ್ನೇ ನಾವು ಪರಿಗಣಿಸುವುದು ಬೇಡ. Because very clearly God's word says, ಯಾಕಂದ್ರೆ 34, ದೇವರ ವಾಕ್ಯ ತುಂಬಾ ಸ್ಪಷ್ಟವಾಗಿ 33ನೇ ವಾಕ್ಯದಲ್ಲಿ ಹೇಳಿದೆ, brood of vipers, how can you being evil speak good things?
for out of the abundance of the heart the mouth speaks. 34ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಿದೆ, ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದಿತ್ತು? Good man out of the good treasure of his heart brings forth good things, and an evil man out of the evil treasure brings forth evil things. ಮರ ಒಳ್ಳೆದಂದರೆ ಅದರ ಫಲವು ಒಳ್ಳೆದನ್ನಿರಿ, ಮರ ಹುಳುಕು ಅಂದರೆ 35. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. So this is a seed bag I'm talking about. ಇದು ಒಂದು ಬೀಜದ ಚೀಲವಾಗಿದೆ. Can we just all put our hands on our heart and say, this is my seed bag? ನಾವು ನಮ್ಮ ಹೃದಯದ ಮೇಲೆ ನಮ್ಮ ಕೈಗಳನ್ನು ಇಟ್ಟು ಹೇಳೋಣವ, ಇದು ನನ್ನ ಬೀಜದ ಚೀಲವಾಗಿದೆ. I will not mock God. ನಾನು ದೇವರನ್ನು ಹೀಯಾಳಿಸುವುದಿಲ್ಲ. Out of good treasure, this will be a good treasure. ಒಳ್ಳೆಯ ಬೊಕ್ಕಸದಿಂದ ಅಂದ್ರೆ ಇದು ಒಳ್ಳೆಯ ಬೊಕ್ಕಸ. And good things will come out. ಒಳ್ಳೆಯ ಕಾರ್ಯ, ಒಳ್ಳೆಯ ವಸ್ತುಗಳೇ ಬರುವುದಕ್ಕೆ ಸಾಧ್ಯ. Amen. Amen. If bad things are there this morning, will allow God to work in our lives very deeply. ಕೆಟ್ಟ ಬೊಕ್ಕಸ ನಮ್ಮಲ್ಲಿ ಇದ್ರೆ ಈ ಒಂದು ಬೆಳಗಿನ ಸಮಯದಲ್ಲಿ ದೇವರು ನಮ್ಮನ್ನು ಸರಿಪಡಿಸುವುದಕ್ಕೆ ನಾವು ಒಪ್ಪಿಸಿಕೊಡೋಣ. What do I sow as a sower? ನಾನು ಬಿತ್ತುವವನಾಗಿ ಏನನ್ನು ಬಿತ್ತುತ್ತೇನೆ? And how do I allow seeds to enter into my field? ನಾನು ಯಾವ ರೀತಿಯಾಗಿ ನನ್ನ ಹೊಲದಲ್ಲಿ ಬೀಜಗಳನ್ನು ಬಿತ್ತುವುದಕ್ಕೆ ಸ್ವೀಕಾರ ಮಾಡ್ಕೊಳ್ತೇನೆ? So the things, you know, that's what, like I'm the sower, I'm the reaper, so and I'm the field, so we need to be so careful. ನಾನು ಬಿತ್ತುವವನು, ನಾನು ಕೊಯ್ಯುವವಳು ಮತ್ತು ನಾನು ಹೊಲವೂ ಆಗಿರುವುದರಿಂದ ನಾನು ತುಂಬಾ ಕೇರ್ಫುಲ್ ಆಗಿ ಇರಬೇಕು. So what am I sowing every day? ನಾನು ಏನನ್ನು ದಿನನಿತ್ಯವೂ ಬಿತ್ತುತ್ತಾ ಇದ್ದೇನೆ. This is one part. ಇದು ಒಂದು ಭಾಗ. In another part, like what I'm allowing to be sown into my field. ಇನ್ನೊಂದು ಭಾಗದಲ್ಲಿ ನಾನು ಯಾವ ಒಂದು ಕಾರ್ಯವನ್ನು ಅಂದ್ರೆ ಯಾವ ಒಂದು ಬೀಜವನ್ನು ನನ್ನ ಹೊಲದಲ್ಲಿ ನಾನು ಬಿತ್ತುತ್ತಾ ಇದ್ದೇನೆ. Garbage in, garbage out. ಕಸ ಒಳಗಡೆ ಇರುತ್ತೆ ಮತ್ತು ಏನು ಒಳಗೆ ಹೋಗುತ್ತೋ ಅದೇ ಹೊರಗೆ ಬರುತ್ತೆ. ಏನು ಒಳಗಡೆ ಹೋಗುತ್ತೋ ಅದೇ ಹೊರಗೆ ಬರುತ್ತೆ. Okay. In other words, ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ, the seeds that I allow to be sown into my heart will bring out the harvest. ನಾನು ಯಾವ ಬೀಜವನ್ನು ನನ್ನ ಹೃದಯದಲ್ಲಿ ಬಿತ್ತುವುದಕ್ಕೆ ನಾನು ಸಿದ್ಧಳಾಗಿದ್ದೇನೋ ಅದು ಆ ಬೀಜ ಫಲ ಕೊಟ್ಟೆ ಕೊಡುತ್ತೆ. Mark chapter 4 verse 13 to 20. We don't have time to read all these, so but I request you to go home and read through the scripture. ಮಾರ್ಕನಿಗೆ ಬರೆದ ಸುವಾರ್ತೆ 4ನೇ ಅಧ್ಯಾಯ 13ನೇ ವಾಕ್ಯದಿಂದ 20ನೇ ವಾಕ್ಯದ ತನಕ ಓದುವುದಕ್ಕೆ ಇಲ್ಲಿ ಸಮಯ ಇಲ್ಲ, ಆದರೆ ಮನೆಗೆ ಹೋಗಿ ಇದನ್ನು ಓದಬೇಕೆಂಬುದಾಗಿ ಕೇಳ್ಕೊಳ್ತೇನೆ. You know, my mother-in-law, she will do that. My mother-in-law, she does that. ಅಕ್ಕ ಅವರ ಅತ್ತೆ ಅವರು ಈ ರೀತಿಯಾಗಿ ಮಾಡ್ತಾರೆ. She will write down all the verses here. ಇಲ್ಲಿ ಕೂತ್ಕೊಂಡು ಎಲ್ಲಾ ವಾಕ್ಯಗಳನ್ನು ಅವ್ರು ಬರ್ಕೊಳ್ತಾರೆ. And she'll come home and read through those verses. ಪ್ರತಿಯೊಂದೊಂದು ವಾಕ್ಯವನ್ನು ಅವ್ರ ಮನೆಯಲ್ಲಿ ಬಂದು ಓದ್ತಾರೆ. And I encourage you to go and do the same. ನಾನು ನಿಮ್ಮನ್ನು ಪ್ರೋತ್ಸಾಹ ಪಡಿಸ್ತೇನೆ, ನೀವು ಇದೇ ರೀತಿಯಾಗಿ ಹೋಗಿ ಮಾಡಿರಿ. So the field, okay, like you know, we all know about the parable of the sower. ನಮ್ಮೆಲ್ಲರೂ ಬಿತ್ತುವವರ ಸಾಮ್ಯ ಕುರಿತಾಗಿ ನಮಗೆ ಚೆನ್ನಾಗಿ ಗೊತ್ತು. And there are 4 kinds of fields. 4 ರೀತಿಯಾದಂತ ಒಂದು ಹೊಲಗಳನ್ನು ನಾವು ನೋಡ್ತೇವೆ. So we all know one where the seeds fell in the way, okay, wayward seed. ದಾರಿಯಲ್ಲಿ ಬಿದ್ದಂತ ಬೀಜದ ಕುರಿತಾಗಿ ನಾವು ನೋಡ್ತೇವೆ. And second one, ಎರಡನೇದು in the rocky places. ಬಂಡೆಗಳ ಮೇಲೆ ಬಿದ್ದಂತ ಬೀಜಗಳ ಕುರಿತಾಗಿ ನಾವು ನೋಡ್ತೇವೆ. And third one, it fell and the thorns grew up and choked it. ಮೂರನೇದು ಬೀಜ ಬಂತು, ಆದ್ರೆ ಮುಳ್ಳುಗಳು ಆ ಬೇಲಿ ಇರುವುದರಿಂದ ಬೀಜ ಬೆಳೆಯುವುದಕ್ಕೆ ಆಗುವುದಿಲ್ಲ. And the fourth one was fell in the good ground. 4ನೇದಾಗಿ ನೋಡುವಾಗ ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜಗಳ ಕುರಿತಾಗಿ ನೋಡ್ತೇವೆ. You know one thing, ನಿಮ್ಗೊಂದು ವಿಷಯ ಗೊತ್ತಾ? in the whole world there is no good ground.
ಇಡೀ ಜಗತ್ತಲ್ಲೇ ಒಳ್ಳೆಯ ನೆಲ ಎಂಬುದಾಗಿ ಯಾವುದೂ ಇಲ್ಲ. A wayward ground can be turned to a good ground. ದಾರಿ ಮೊಗಲಲ್ಲಿ ಬಿದ್ದ ಆ ಒಂದು ನೆಲ ಒಳ್ಳೆಯ ನೆಲವಾಗಿ ಪರಿಗಣಿಸಬಹುದು, ಇಲ್ಲ ಮಾರ್ಪಡಿಸಬಹುದು, ಬದಲಾಯಿಸಬಹುದು. And a rocky ground can be changed to a good ground. ಆ ಬಂಡೆಯ ಮೇಲೆ ಬಿದ್ದಂತ ಬೀಜ ಅಥವಾ ಆ ಬಂಡೆಯನ್ನು ನಾವು ಅದನ್ನು ಬದಲಾಯಿಸಬಹುದು ಒಳ್ಳೆಯ ನೆಲವಾಗಿ. A thorny ground can be changed, but in the whole world there is no good ground. ಆ ಮುಳ್ಳು ಬಿದ್ದಂತ ಆ ಒಂದು ಸ್ಥಳವನ್ನು ಸಹ ನಾವು ಬದಲಾಯಿಸಬಹುದು, ಆದ್ರೆ ಇಡೀ ಜಗತ್ತಲ್ಲಿ ಒಳ್ಳೆಯ ನೆಲ ಎಂಬುದೇ ಇಲ್ಲ. Right? I was just thinking, suddenly when I was just thinking about this, the germination happens even through the birds, right? Like the seeds are taken by the birds and it will be thrown somewhere. ಈ ಒಂದು ಬೀಜ ಪ್ರಕ್ರಿಯೆಯಲ್ಲಿ ನಾವು ಓದುವಾಗ ಬೀಜಗಳು ಹಕ್ಕಿಗಳು ಸಹ ಅದನ್ನು ತೆಗೆದುಕೊಂಡು ಇನ್ನೊಂದು ಸ್ಥಳದಲ್ಲಿ ಅದನ್ನು ಸ್ಥಳಾಂತರಿಸುತ್ತದೆ. I was just thinking how our God is so wise that at that same time there would be some animal that would have made a burrow, or it would have just these dogs all dig, and these animals they dig and they just lie down for some time and go. And how wise our God is, and God makes those seeds to fall down in that, and how He just make everything so beautiful, right? ನಮ್ಮ ದೇವರು ಎಷ್ಟು ಜ್ಞಾನಿ ಅಂದ್ರೆ ಕೆಲವು ಆ ಬೀಜಗಳು ಬೀಳುವಂತ ಸ್ಥಳ ಯಾವ ರೀತಿ ಅದನ್ನು ಸಿದ್ಧಪಡಿಸಬೇಕು ಎಂಬುದಾಗಿನೂ ತಾನು ಚೆನ್ನಾಗಿನೇ ಅರಿತಿದ್ದಾನೆ. ಕೆಲವು ಬಾರಿ ಈ ನಾಯಿಗಳೆಲ್ಲ ಹೋಗಿ ಹಳ್ಳಗಳನ್ನು ಮಾಡಿ ಮಲಗಿಕೊಳ್ಳುವುದಕ್ಕೆ ಸ್ಥಳವನ್ನು ಸಿದ್ಧಪಡಿಸುವಾಗ ಅದು ಎದ್ದು ಹೋದ್ಮೇಲೆ ಆ ಬೀಜ ಅಲ್ಲಿ ಬಿದ್ದಾಗ ಅದು ಖಂಡಿತವಾಗಿ ಬೆಳೆಯುವಂತ ಪ್ರಕ್ರಿಯೆಯಲ್ಲಿ ಇರುತ್ತೆ. So we can never tell hers is a wayward ground, his is a thorny ground, his is her heart is a rocky ground. Hello, it's not like that. ನಾವು ಯಾವಾಗಲೂ ಅಥವಾ ಎಂದಿಗೂ ಈ ರೀತಿಯಾಗಿ ಹೇಳುವುದಿಲ್ಲ, ಇವರ ಮನಸ್ಸು ದಾರಿಯ ಮೊಗ್ಗಲಲ್ಲಿ ಬಿದ್ದ ಬೀಜವಾಗಿದೆ, ಇವರ ಮನಸ್ಸು ಮುಳ್ಳಿನ ಮೇಲೆ ಬಿದ್ದಂತ ಬೀಜ, ಇವರ ಮನಸ್ಸು ಆ ಬಂಡೆಯ ಮೇಲೆ ಇದ್ದಂತ ಬೀಜ ಎಂಬುದಾಗಿ ನಾವು ಯಾರನ್ನು ಆ ರೀತಿಯಾಗಿ ಪರಿಗಣಿಸುವುದಕ್ಕೆ ಆಗುವುದಿಲ್ಲ. And always my heart is the good soil. ಯಾವಾಗಲೂ ನನ್ನ ಮನಸ್ಸು ಎಂಬುದಾಗಿ ಬರುವಾಗ ಒಳ್ಳೆಯ ನೆಲದಲ್ಲಿ ಬಿದ್ದಂತ Mrs. Perfect, Mr. Perfect. ಯಾವಾಗಲೂ ನಾನು ಪರ್ಫೆಕ್ಟ್ ಆಗಿ ಇರ್ತೇನೆ ಎಂಬುದಾಗಿ ಹೇಳುವಂತ ಕಾರ್ಯ. In our lives there would be times where our field will be a wayward ground. ನಮ್ಮ ಒಂದು ಜೀವಿತದಲ್ಲಿ ನಮ್ಮ ಹೊಲ ಕೆಲವೊಂದು ಬಾರಿ ದಾರಿಯ ಮುಗ್ಗುಲಲ್ಲಿ ಬಿದ್ದಂತ ಆ ಒಂದು ಸ್ಥಳವಾಗಿರುತ್ತೆ. The land that would be trampled by so many people who would walk on that, where anyone can come, anyone will go. ಅನೇಕರು ಓಡಾಡುವಂತ ಒಂದು ಸ್ಥಳವಾಗಿರುತ್ತೆ, ಯಾರು ಬರ್ಬೋದು ಯಾರು ಹೋಗ್ಬೋದು, ಆ ರೀತಿಯಾದಂತ ಒಂದು ಹೊಲವಾಗಿ ಇರುತ್ತೆ. And sometimes it's so hard, we make our heart so hard, even no matter how much God speaks, that's for him, I am perfect. ಅನೇಕ ಬಾರಿ ತುಂಬಾ ಒಂದು ಕಠಿಣವಾದಂತ ಒಂದು ಮನಸ್ಸಾಗಿ ನಮ್ಮನ್ನೇ ನಾವು ಮಾರ್ಪಡಿಸ್ಬಿಡ್ತೇವೆ. ಎಷ್ಟೇ ದೇವರು ಮಾತಾಡಿದ್ರು ಸಹ ಇದು ನನಗಲ್ಲ ಅವ್ರಿಗೆ ಎಂಬುದಾಗಿ ಒಂದು ಕಠಿಣ ಕಲ್ಲಾದಂತ ಹೃದಯವು ನಮ್ಮಲ್ಲಿ ಇರುತ್ತೆ. And many times we allow the sorrows and the tribulation and the trials to choke the seed of God. ಅನೇಕ ಬಾರಿ ಉಪದ್ರವಗಳಿಂದ ಆ ಒಂದು ಬೀಜವನ್ನು ನಾವು ಮುಚ್ಚಿ ಹಾಕುವಂತದ್ದಾಗಿದೆ. Only when we allow Holy Spirit to tend our field, when we allow God to work in our hearts, only He can make our heart as a good ground. ನಾವು ಯಾವಾಗ ಪವಿತ್ರಾತ್ಮನಿಗೆ ನಮ್ಮನ್ನೇ ನಾವು ಒಪ್ಪಿಸಿಕೊಡ್ತೇವೋ, ಯಾವಾಗ ದೇವರ ಆತ್ಮವು ನಮ್ಮಲ್ಲಿ ಕ್ರಿಯೆ ಮಾಡುವುದಕ್ಕೆ ಸಾಧ್ಯವೋ, ಆಗ ಮಾತ್ರನೇ ಒಳ್ಳೆಯ ನೆಲ ಎಂಬುದಾಗಿ ಪರಿಗಣಿಸುವುದಕ್ಕೆ ಸಾಧ್ಯ. Every choice is a seed.
ಪ್ರತಿಯೊಂದೊಂದು ಆಯ್ಕೆಯೂ ಸಹ ಒಂದು ಬೀಜವಾಗಿದೆ. What are we planting every day? ನಾವು ಯಾವಾಗಲೂ ಅಂದ್ರೆ ದಿನನಿತ್ಯ ನಾವು ಏನನ್ನು ನೆಡುತ್ತಾ ಇದ್ದೇವೆ? So we have completed 49 years of mission of ICRM. ನಾವು ICRM ಮಿಷನ್ 49 ವರ್ಷಗಳನ್ನು ನಾವು ಮುಗಿಸಿದ್ದೇವೆ. And this is a jubilee year. ಈ ಒಂದು ವರ್ಷ ಒಂದು ಜೂಬ್ಲಿ ಇಯರ್ ಆಗಿದೆ. And in this year of jubilee, ಈ ಒಂದು ಜೂಬ್ಲಿಯ ವರ್ಷದಲ್ಲಿ redemption is a core idea. ವಿಮೋಚನೆಯು ಒಂದು ಮುಖ್ಯವಾದಂತ ಒಂದು ಯೋಚನೆಯಾಗಿದೆ. Redemption is the theme. ವಿಮೋಚನೆಯೇ ಈ ಒಂದು ಜೂಬ್ಲಿಯ ವರ್ಷದ ಒಂದು ಶಿರೋನಾಮೆ ಆಗಿದೆ. So we are going to see a very, very important part today. ಈ ಒಂದು ದಿನದಲ್ಲಿ ಬಹು ಮುಖ್ಯವಾದಂತ ಒಂದು ಭಾಗವನ್ನು ನಾವು ನೋಡ್ಲಿಕ್ಕಿದ್ದೇವೆ. Redeeming the harvest. How to redeem the harvest. ಕೊಯ್ಯುವುದು ಯಾವ ರೀತಿಯಾಗಿ ವಿಮೋಚಿಸಲ್ಪಡುತ್ತೆ ಎಂಬುದಾಗಿ ನಾವು ನೋಡೋಣ. As we saw, the law is real. ನಾವು ನೋಡಿದಂತ ರೀತಿಯಲ್ಲಿ ಈ ಒಂದು ನಿಯಮ ನಿಜವಾಗಿದೆ. I reap what I sow. ನಾನು ಏನನ್ನು ಬಿತ್ತುತ್ತೇನೋ ಅದನ್ನೇ ನಾನು ಕೊಯ್ಯುತ್ತೇನೆ. And one important thing I want to tell here. ಒಂದು ಮುಖ್ಯವಾದಂತ ಕಾರ್ಯ ಇಲ್ಲಿ ಹೇಳುವುದಕ್ಕೆ ಇಷ್ಟಪಡ್ತೇನೆ. As we sow, always the harvest takes time. ಯಾವಾಗಲೂ ನಾವೊಂದು ಬೀಜವನ್ನು ಬಿತ್ತಿದಾಗ ಆ ಕೊಯ್ಯುವುದಕ್ಕೆ ಸಮಯ ತುಂಬಾ ಸಮಯವಾಗಿರುತ್ತೆ. You know, no matter how far the technology has gone, ಎಷ್ಟೇ ತಂತ್ರಜ್ಞಾನ ಮುಂದುವರೆದಿದ್ರೂ ಸಹ no one sows the seed today and tomorrow no one is harvesting. ಯಾರೂ ಸಹ ಇವತ್ತು ಬೀಜವನ್ನು ಬಿತ್ತಿ ನಾಳೆ ಅದನ್ನು ಕೊಯ್ಯುವುದಿಲ್ಲ. So our scientist is here. ನಮ್ಮ ಸೈಂಟಿಸ್ಟ್ ಇಲ್ಲಿದ್ದಾರೆ. Okay, so have someone made a research and have something come out and today they sow and tomorrow we can do the harvest? ಇವತ್ತು ಬಿತ್ತಿ ನಾಳೆ ಕೊಯ್ಯುವ ರೀತಿಯಲ್ಲಿ ಯಾರೋ ಒಂದು ಸಂಶೋಧನೆ ನಡೆಸಿದ್ದಾರಾ? Sowing and harvest will never cease. ಬಿತ್ತುವುದು ಮತ್ತು ಕೊಯ್ಯುವುದು ನಿಲ್ಲುವುದೇ ಇಲ್ಲ. Okay, so it always takes time. ಅದು ಯಾವಾಗಲೂ ಒಂದು ಸಮಯವನ್ನು ತೆಗೆದುಕೊಳ್ಳುವಂತದ್ದಾಗಿದೆ. And that's a problem. That's a problem we face. ಅದೇ ಒಂದು ಸಮಸ್ಯೆ ನಾವು ಎದುರು ನೋಡ್ತಿರುವಂತದ್ದು. So, you know, let's take an example of sowing a seed of money, okay? ಒಂದು ಉದಾಹರಣೆಗೆ ನಾವು ಹಣವನ್ನು ಬಿತ್ತುವಂತ ಬೀಜದ ಕುರಿತಾಗಿ ನಾವು ನೋಡೋಣ. Credit card. ಕ್ರೆಡಿಟ್ ಕಾರ್ಡ್. Wow. You buy today and pay tomorrow. ನೀವು ಇವತ್ತು ತೆಗೆದುಕೊಳ್ಳಿ, ನಾಳೆ ಇದನ್ನು ಮರುಪಾವತಿಸಿದರೆ ಸಾಕು. It sounds so good. ಅದು ಕೇಳುವುದಕ್ಕೆ ಎಷ್ಟು ಚೆನ್ನಾಗಿದೆ. So what we do, we sow the seed of credit. ಈಗ ನಾವು ಏನನ್ನು ಮಾಡ್ತೇವೆ ಅಂದ್ರೆ ನಾವು ಸಾಲ ಎನ್ನುವಂತ ಬೀಜವನ್ನು ನಾವು ಬಿತ್ತುತ್ತೇವೆ. Yeah, okay. So we use a credit card and get everything. ನಾವು ಕ್ರೆಡಿಟ್ ಕಾರ್ಡ್ ನ ಉಪಯೋಗಿಸಿ ಪ್ರತಿಯೊಂದನ್ನು ತೆಗೆದುಕೊಳ್ತೇವೆ. I'm not talking about the people who use it wisely. Like I don't tell that credit card is bad, okay? ನಾನು ಕ್ರೆಡಿಟ್ ಕಾರ್ಡ್ ತಪ್ಪು ಎಂಬುದಾಗಿ ನಾನು ಹೇಳುವುದಿಲ್ಲ. ಅದನ್ನು ಜ್ಞಾನದಿಂದ ಉಪಯೋಗಿಸುವವರು ಇದ್ದಾರೆ. Okay, so when they know that, like, you know, there is a mean for them to pay back, like using a credit card is not a sin. I'm not telling credit card is a sin, but many people out of foolish, you know, decision, we use a credit card. ಈ ಕ್ರೆಡಿಟ್ ಕಾರ್ಡ್ ಅನ್ನು ಉಪಯೋಗಿಸುವುದೇ ತಪ್ಪು ಎಂಬುದಾಗಿ ಹೇಳ್ತಾ ಇಲ್ಲ. ಯಾಕಂದ್ರೆ ಕೆಲವರು ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸ್ತಾರೆ, ಆದ್ರೆ ಅನೇಕ ಜನರು ಮೂರ್ಖರಾಗಿ ಅದನ್ನು ಉಪಯೋಗಿಸುವಂತವರು ಸಹ ಇದ್ದಾರೆ. Feels fine now. ತುಂಬಾ ಚೆನ್ನಾಗಿ ಈಗ ಅನ್ಸುತ್ತೆ. ಈಗ ತುಂಬಾ ಚೆನ್ನಾಗಿ ಅನ್ಸುತ್ತೆ. Like you know, all ಗಾಡಿ, I always tell ಗಾಡಿ ಮೇಲೆ ಗಾಡಿ, ಮಾಡಿ ಮೇಲೆ ಮಾಡಿ. Okay, all those things with credit it looks so good. ಆ ಕ್ರೆಡಿಟ್ ಅಂದ್ರೆ ಆ ಸಾಲ ತೆಗೆದುಕೊಳ್ಳುವಾಗ ಎಲ್ಲವೂ ಚೆನ್ನಾಗಿ ಇರುತ್ತೆ. Okay, and then when the harvest hits later, ಆ ಒಂದು ಕೊಯ್ಲಿನ ಸಮಯ ಬಂದಾಗ, you know, we know how new
because they couldn't pay back, like the new gadi that they took, it had to go. Okay, the credit people came and just snatched and went away. ಆ ಒಂದು ಸಾಲದ ಅಂದ್ರೆ ಆ ತೆಗೆದುಕೊಂಡಂತ ವಸ್ತುಗೆ ನಾವು ಹಣ ಕೊಡದೆ ಇರುವಾಗ, ಮರುಪಾವತಿಸದೆ ಇರುವಾಗ ಆ ಒಂದು ಜನರು ಬಂದು ಅದನ್ನು ಮತ್ತೆ ಹಿಂತಿರುಗಿ ತೆಗೆದುಕೊಳ್ಳುವ ಅನೇಕ ಕಾರ್ಯಗಳನ್ನು ನಾವು ನೋಡಿದ್ದೇವೆ. So in the law of sowing and reaping, you know, sleeping time is very very important. ಈ ಒಂದು ಬಿತ್ತನೆ ಮತ್ತು ಕೊಯ್ಲಿನ ಈ ಒಂದು ನಿಯಮದಲ್ಲಿ ಅಂದ್ರೆ ನಿದ್ರೆ ಮಾಡುವಂತ ಒಂದು ಸಮಯ ತುಂಬಾ ಮುಖ್ಯ. I'm not telling you all should sleep. Like when the time of sleeping, the enemy can do so many things, and that's where the harvest grows. ಆ ಒಂದು ಸಮಯದಲ್ಲಿ ಅಂದ್ರೆ ಆ ಕೊಯ್ಲು ಮತ್ತು ಬಿತ್ತನೆಯ ಸಮಯದಲ್ಲಿ ನಾವು ನಿದ್ರೆ ಮಾಡುವಾಗ ಆ ಶತ್ರು ಬಂದು ಏನ್ ಬೇಕಾದ್ರೂ ಮಾಡಬಹುದು. ಆಮೇಲೆನೆ ಆ ಒಂದು ಸುಗ್ಗಿಯ ಪ್ರಕ್ರಿಯೆ. And even during the time of sleep, the harvest grows. ನಾವು ಮಲಗಿಕೊಂಡು ಅಂದ್ರೆ ನಿದ್ರೆ ಮಾಡುವ ಸಮಯದಲ್ಲಿಯೂ ಸಹ ಆ ಒಂದು ಸುಗ್ಗಿಯ ಪ್ರಕ್ರಿಯೆ ನಡೆಯುತ್ತೆ. What does that mean? Like we may think that nothing is happening, I'm just sleeping, but you know those seeds are yielding harvest. ನಾವು ಸುಮ್ಮನೆ ನಿದ್ರೆ ಮಾಡಬಹುದು, ಆದ್ರೆ ಆ ಒಂದು ಬೀಜ ಸುಗ್ಗಿಗೆ ಸಿದ್ಧವಾಗುತ್ತಾ ಇರುವಂತ ಸಮಯ ಇದೆ. Can we just turn to a neighbor and tell, hello, while you are sleeping, the harvest is getting ready. ನಾವು ಪಕ್ಕದವರನ್ನ ನೋಡಿ ಹೇಳೋಣ, ನಾವು ನಿದ್ದೆ ಮಾಡುವಾಗ ನಮ್ಮ ಕೊಯ್ಲು ಸಿದ್ಧವಾಗ್ತಾ ಇದೆ. Okay, Mark chapter 4 verse 27. ಮಾರ್ಕ 4ನೇ ಅಧ್ಯಾಯ 27ನೇ ವಾಕ್ಯ. Yeah, can we read it? Yeah. ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದಿರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ Okay, yeah, ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು. ಹಲೋ, ತಿಳಿಯದ ರೀತಿಯಲ್ಲಿ. Okay, while we are sleeping, the harvest is growing. ನಾವು ನಿದ್ರೆ ಮಾಡುವಾಗ ಆ ಒಂದು ಬೀಜ ಅಂದ್ರೆ ಆ ಕೊಯ್ಲು ಸುಗ್ಗಿಗೆ ಸಿದ್ಧವಾಗ್ತಾ ಇದೆ. Both bad seeds and good seeds also will grow. ಎರಡು ಅಂದ್ರೆ ಒಳ್ಳೆ ಬೀಜವು ಮತ್ತು ಹುಳುಕು ಬೀಜವು ಎರಡೂ ಬೆಳೆಯುತ್ತದೆ. Okay, the second point about redemption is, ವಿಮೋಚನೆ ಕುರಿತಾದಂತ ಎರಡನೇ ಅಂಶ ಏನಂದ್ರೆ, I reap more than I sow. ನಾನು ಬೀಜ ಬಿತ್ತುವುದಕ್ಕಿಂತ ಹೆಚ್ಚಾಗಿ ನಾನು ಫಲವನ್ನು ನಾನು ಹೊಂದಿಕೊಳ್ಳುತ್ತೇನೆ. So about sowing and reaping, it's not like, you know, I don't sow so much and reap so much. ನಾನು ಇಷ್ಟನ್ನ ಬೀಜ ಬಿತ್ತಿ ಮತ್ತೆ ಅಷ್ಟನ್ನೇ ನಾನು ತೆಗೆದುಕೊಳ್ಳುವುದಿಲ್ಲ. Sowing is always increase. It multiplies. ಆ ಒಂದು ಬೀಜ ಪ್ರಕ್ರಿಯೆ ಎನ್ನುವುದು ಯಾವಾಗಲೂ ಮಲ್ಟಿಪ್ಲೈ ಆಗುತ್ತೆ, ಜಾಸ್ತಿ ಆಗುತ್ತೆ. Okay, so Mark chapter 4 verse 20. ಮಾರ್ಕ 4ನೇ ಅಧ್ಯಾಯ 20ನೇ ವಾಕ್ಯ. It says the harvest will be 30, 60, 100. 30ರಷ್ಟು, 60ರಷ್ಟು, 100ರಷ್ಟು ಎಂಬುದಾಗಿ ಹೇಳುತ್ತೆ. So when the husbands give a plar like that, ಗಂಡ ಒಂದು ಈ ರೀತಿಯಾಗಿ ಒಂದು ಏಟನ್ನು ಹೊಡೆದಾಗ, so somewhere 30-fold 30 is a minimum. ಒಂದು ಕನಿಷ್ಠ ಪಕ್ಷ ಅಂದ್ರೆ 30ರಷ್ಟು. Hello, so whatever I give, okay, so if I judge 30-fold minimum, ನಾನು ಯಾರನ್ನಾದರೂ ನ್ಯಾಯ ತೀರಿಸಿದರೆ ಕನಿಷ್ಠ ಪಕ್ಷ 30ರಷ್ಟು ನನಗೆ ಅದು ಹಿಂತಿರುಗಿ ಬಂದೇ ಬರುತ್ತೆ. If I do like this, ಈ ರೀತಿಯಾಗಿ ಮಾಡಿದ್ರೆ 30-fold. 30ರಷ್ಟು. If I slap someone, ಯಾರಿಗಾರು ಹೊಡೆದ್ರೆ 30-fold. 30ರಷ್ಟು. If I steal someone's property or someone's money or steal anything, ಯಾವುದಾದ್ರೂ ಒಂದು ವಸ್ತುನೋ ಹಣನೋ ಯಾವುದನ್ನಾದ್ರೂ ನಾನು ಕದ್ದುಕೊಂಡ್ರೆ, it will never come back in the same measurement. It will increase. ಅದು ನಾನು ಕದ್ದುಕೊಂಡಷ್ಟೇ ಒಂದು ಅಳತೆಯಲ್ಲಿ ಬರುವುದಿಲ್ಲ, ಅದಿನ್ನೂ ಹೆಚ್ಚಾಗಿ ಬರುತ್ತೆ. That doesn't sound good, right? ಅದು ಚೆನ್ನಾಗಿ ಅನಿಸ್ತಿಲ್ಲ ಅಲ್ಲ? But ಆದ್ರೆ it's not only for bad seeds. The same
law applies for good seeds. ಈ ಒಂದು ನಿಯಮ ಬೇಡದೇ ಇರುವಂತ ಅಂದ್ರೆ ಹುಳುಕು ಬೀಜಗಳಿಗೆ ಮಾತ್ರ ಅಲ್ಲ, ಒಳ್ಳೆಯ ಬೀಜಗಳಿಗೂ ಸಹ ಇದು ಹೋಲಿಕೆಯಾಗಿದೆ. When I love someone, ನಾನು ಯಾರನ್ನಾದರೂ ಪ್ರೀತಿ ಮಾಡಿದ್ರೆ, when I forgive someone, ಯಾರನ್ನಾದರೂ ಕ್ಷಮಿಸಿದ್ರೆ, when I generously sow into someone's field, ನಾನು ಉದಾರತ್ವವಾಗಿ ಇನ್ನೊಬ್ಬರ ಹೊಲದಲ್ಲಿ ನಾನು ಬೀಜ ಬಿತ್ತಿದ್ರೆ, the minimum return is 30-fold. ಆ ಒಂದು ಕನಿಷ್ಠ ಪಕ್ಷ ಎಂಬುದಾಗಿ ನೋಡಿದ್ರೆ 30ರಷ್ಟು. Amen. ಆಮೆನ್. The choice is us. ಆಯ್ಕೆ ನಮ್ಮದಾಗಿದೆ. Sowing and reaping will never cease. ಬಿತ್ತನೆ ಮತ್ತು ಕೊಯ್ಲು ಎಂದಿಗೂ ನಿಲ್ಲುವುದಿಲ್ಲ. God can never be mocked. ದೇವರು ಎಂದಿಗೂ ಹೀಯಾಳಿಸಲ್ಪಡುವುದಕ್ಕೆ ಆಗುವುದಿಲ್ಲ. God can never be mocked. ದೇವರು ಎಂದೆಂದಿಗೂ ಹೀಯಾಳಿಸಲ್ಪಡುವುದಕ್ಕೆ ಆಗುವುದಿಲ್ಲ. Small gossip, ಚಿಕ್ಕದಾಗಿ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರು ಸಹ becomes church split. ಒಂದು ಸಭೆಯನ್ನೇ ವಿಭಾಗಿಸುವಂತದ್ದಾಗಿದೆ. 30-fold, 30ರಷ್ಟು, 60-fold, 60ರಷ್ಟು, 100-fold. 100ರಷ್ಟು. Whatever I give and it shall be given to you. ಕೊಡಿರಿ, ಆಗ ನಿಮಗೆ ಕೊಡಲ್ಪಡುವುದು. And how it will be given back? ಅದು ಯಾವ ರೀತಿಯಲ್ಲಿ ಕೊಡಲ್ಪಡುತ್ತೆ? ಜಡಿದು ಅಳ್ಳಾಡಿಸಿ ಹೊರ ಚಲ್ಲುವಂತೆ ಚೆನ್ನಾಗಿ. ಐ ಲೈಕ್ ದಟ್ ಇನ್ ಕನ್ನಡ. ஓகே, யூனோ இன் தமிழ் தைட்ட நல்லா கொட்டிக்கோ அப்படின்னு, அப்படி நல்லா கொட்டப்படும் நமக்கு. யூனோ, shall we just turn to our neighbor and say, ನಮ್ಮ ಪಕ್ಕದವರನ್ನ ನಾವು ನೋಡಿ ಹೇಳೋಣ, spiritual law works. ಆತ್ಮಿಕವಾದಂತ ನಿಯಮ ಖಂಡಿತ ನಡೆಯುತ್ತೆ. Whatever you give, it will not give back in this, will not come back as you give. It will, குட்டி போட்டு வரும். நிறைய குட்டி போடும், 30 குட்டி at least. ನಾವು ಏನನ್ನು ಕೊಡ್ತೇವೋ ಅದು ನಮಗೆ ಹಿಂತಿರುಗಿ ಬರುವಾಗ ನಾವು ಕೊಟ್ಟಷ್ಟೇ ಬರುವುದಿಲ್ಲ, ಕನಿಷ್ಠ ಪಕ್ಷ 30ರಷ್ಟಾರ ಬಂದೇ ಬರುತ್ತೆ. Okay, the next one. ಮುಂದೆ ಹೇಳು, a very important thing. ತುಂಬಾ ಮುಖ್ಯವಾದಂತ ಕಾರ್ಯ. What if I see weeds from seeds I planted before I knew Jesus? So, ಕ್ರಿಸ್ತನನ್ನು ಅರಿಯುವುದಕ್ಕೆ ಮುಂಚಿತವಾಗಿ ನಾನು ಬಿತ್ತಿದ ಆ ಬೀಜಗಳ ಆ ಒಂದು ಬೆಳೆ ಈಗ ನಾನೇನ್ ನೋಡಿದ್ರೆ ನಾನೇನ್ ಮಾಡಬೇಕು? ಓಕೆ, so the seeds that I have sown before knowing Christ, now the harvest is coming. What to do? ನಾನು ಕ್ರಿಸ್ತನನ್ನು ತಿಳಿಯುವುದಕ್ಕಿಂತ ಮುಂಚೆನೆ ಬಿತ್ತಿದಂತ ಬೀಜಗಳಿಗೆ ಈಗ ನನಗೆ ಸುಗ್ಗಿ ಕಾಲ ಅಂದ್ರೆ ಆ ಕೊಯ್ಲಿನ ಕಾಲ ಬಂದಿದೆ, ಏನ್ ಮಾಡಬೇಕು? ಆಗ ಮಾಡಿದ್ದು, ಈಗ I have repented, but the weeds are coming. ಕಳೆ ಬರ್ತಾ ಇದೆ. ಆಗ ಮಾಡಿದ್ದು ನಾನೀಗ ಮಾನಸಾಂತರ ಹೊಂದಿದ್ದೇನೆ, ಆದ್ರೆ ಈಗ ಆ ಕಳೆ ಬರ್ತಾ ಇದೆ. The good news is, ಒಳ್ಳೆಯ ಸಂದೇಶ ಏನಂದ್ರೆ, the gardener is greater. ಆ ಒಂದು ತೋಟಗಾರನು ತುಂಬಾ ದೊಡ್ಡವನು. The gardener is greater. ಆ ತೋಟಗಾರನು ತುಂಬಾ ದೊಡ್ಡವನು. 1 Corinthians chapter 3 verse 6 to 7. 1 ಕೊರಿಂಥ 3ನೇ ಅಧ್ಯಾಯ 6ನೇ ವಾಕ್ಯದಿಂದ 7ನೇ ವಾಕ್ಯ. Okay, so Paul says, 1 ಕೊರಿಂಥ 3ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ. ನಾನು ಸಸಿಯನ್ನು ನೆಟ್ಟೆನು, ಅಪೋಲೋಸನು ನೀರು ಹೊಯ್ದನು, ಆದರೆ ಬೆಳೆಸುತ್ತಾ ಬಂದವನು ದೇವರು. ಆದರೆ, amen, amen, amen. So no matter who has sown or who has planted, when we come to God with repentance, He makes those seed to grow. ಯಾರು ಬಿತ್ತಿದ್ರೋ ಯಾರು ನೆಟ್ರೋ ಅದು ಗೊತ್ತಿಲ್ಲ, ಆದರೆ ಆ ಬೆಳೆಯನ್ನು ಸಂಪೂರ್ಣವಾಗಿ ಕೊಡುವವನು ದೇವರಾಗಿದ್ದಾನೆ. God makes it grow. ದೇವರು ಅದನ್ನು ಬೆಳೆಸುವಂತವನಾಗಿದ್ದಾನೆ. How will He grow it? ಅದನ್ನು ಯಾವ ರೀತಿ ಅದನ್ನು ಬೆಳೆಸ್ತಾನೆ? God can graft us and prune us. ದೇವರು ಅದನ್ನು ಕತ್ತರಿಸಿ ಕಸಿ ಮಾಡುವಂತವನಾಗಿದ್ದಾನೆ. Amen. 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 Can we just, in Romans 11:17 it says about that we have been grafted with Christ.
ರೋಮಾಪುರದವರಿಗೆ 11ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತೆ, ಅವುಗಳ ತಾವಿನಲ್ಲಿ ಕಸಿ ಕಟ್ಟಿಸಿಕೊಂಡವನಾಗಿ ಊರೆಣ್ಣೆ ಮರದ ರಸವತ್ತಾದ ಬೇರಿನಲ್ಲಿ ಪಾಲು ಹೊಂದಿದವರು ಆಗಿರ್ತಾರೆ ಎಂಬುದಾಗಿ. Amen. ಆಮೆನ್. Am I grafted with Christ? ನಾನು ಕ್ರಿಸ್ತನಲ್ಲಿ ಕಸಿ ಕಟ್ಟಿದವಳಾಗಿದ್ದೇನಾ? Maybe the weeds from the seed that was sown before Christ, those are torturing me. But when I receive the nutrition and when I'm grafted with Christ, that new life starts to flow in. ನಾನು ಕ್ರಿಸ್ತನಲ್ಲಿ ಇದ್ದದ್ದಕ್ಕಿಂತ ಮುಂಚೆ ಬಿತ್ತಿದಂತ ಬೀಜದ ಆ ಒಂದು ಕೊಯ್ಲನ್ನು ನಾನು ಇವಾಗ ಕಳೆಯಾಗಿ ನಾನು ನೋಡ್ತಾ ಇದ್ರೆ ದೇವರು ಅದನ್ನು ಸರಿಪಡಿಸುವುದಕ್ಕೆ ಸಿದ್ಧನಾಗಿದ್ದಾನೆ. The law of redemption works. ವಿಮೋಚನೆಯ ನಿಯಮ ಖಂಡಿತ ಪ್ರಕ್ರಿಯೆಯಲ್ಲಿದೆ. He cuts out the bad growth. ಆತನು ಬೇಡದೇ ಇರುವಂತ ಕಾರ್ಯವನ್ನು ಕತ್ತರಿಸಿ ಬಿಡ್ತಾನೆ. And grafts a new life. ಆತನು ಹೊಸ ಜೀವಿತವನ್ನು ಅದಕ್ಕೆ ಕೊಡ್ತಾನೆ. So your part isn't, your past isn't deleted, it's redeemed. ನಮ್ಮ ಒಂದು ಭೂತಕಾಲ ಅದು ಅಳಿಸಿ ಹೋಗಿಲ್ಲ, ಅದು ವಿಮೋಚಿಸಲ್ಪಟ್ಟಿದೆ. Amen. 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 Can we just lift up our hands and thank the Lord? Can we just tell, my past is not deleted but it's redeemed. ನಾವು ನಮ್ಮ ಕೈಗಳನ್ನು ಎತ್ತಿ ಹೇಳೋಣವಾ, ನನ್ನ ಒಂದು ಭೂತಕಾಲ ಅಳಿಸಿ ಹೋಗಿಲ್ಲ, ಆದ್ರೆ ಅದು ವಿಮೋಚಿಸಲ್ಪಟ್ಟಿದೆ. The scars become soil. ಆ ಒಂದು ಗಾಯಗಳು ಒಂದು ಮಣ್ಣಾಗಿ ಮಾರ್ಪಟ್ಟಿದೆ. Amen. Amen. So, even when I'm going through this, like pain and all these things, all the reports, I've been telling the Lord, agorazo, exagerazo, I've been redeemed by my God. And I've been telling that, I'm redeemed. Like, as we know, arogazo and exagerazo is going to the market and paying the price and bringing it so that this person will never again go to the market, will never be returned to the market. ನಾನು ಈ ಒಂದು ನೋವಿನ ಸಮಯದಲ್ಲಿಯೂ ಸಹ ನಾನು ದೇವರಿಗೆ ಹೇಳ್ತಾನೆ ಅರಾಗ್ಯಾಸೋ ಮತ್ತೆ ಎಕ್ಸಾಗರಾಸೋ ಎಂಬುದಾಗಿ. ಯಾಕಂದ್ರೆ ನಾನು ಒಂದು ಬಾರಿ ಆ ಮಾರುಕಟ್ಟೆಯಿಂದ ವಿಮೋಚಿಸಲ್ಪಟ್ಟ ಮೇಲೆ ಮತ್ತೆ ಅದೇ ಮಾರುಕಟ್ಟೆಗೆ ನಾನು ಹೋಗುವುದಿಲ್ಲ. Amen. 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 God will never send me back to that market. ಮತ್ತೆ ದೇವರು ನನ್ನನ್ನು ಅದೇ ಮಾರುಕಟ್ಟೆಗೆ ಕಳಿಸುವವನಲ್ಲ. Okay, so as I told, God works while we sleep. ನಾನು ಆಗ್ಲೇ ಹೇಳಿದಂತ ರೀತಿಯಲ್ಲಿ ನಾವು ನಿದ್ರೆ ಮಾಡುವಾಗ ದೇವರು ಕಾರ್ಯವನ್ನು ಮಾಡ್ತಾನೆ. I can't force growth. ನಾನು ಬೆಳೆಯನ್ನು ಒತ್ತಾಯಿಸುವುದಕ್ಕೆ ಆಗುವುದಿಲ್ಲ. Can someone force growth? ಬೆಳೆಯನ್ನು ಯಾರು ಒತ್ತಾಯಿಸುವುದಕ್ಕೆ ಸಾಧ್ಯನಾ? These days they do that. ಆದ್ರೆ ಈ ದಿನಗಳಲ್ಲಿ ಅದನ್ನ ಮಾಡ್ತಾರೆ. Right? They actually manipulate the banana and the bananas are not tasty as it used to be. ಈ ದಿನಗಳಲ್ಲಿ ಆ ರೀತಿಯಾಗಿ ಮಾಡೋದ್ರಿಂದ ಈಗ ಬಾಳೆಹಣ್ಣು ತಗೊಂಡ್ರೆ ಅದು ಮುಂಚೆ ನಮಗೆ ಕೊಡ್ತಿದ್ದಂತ ಆ ಒಂದು ಸಿಹಿಯನ್ನು ಅದು ಈಗ ಕೊಡ್ತಾ ಇಲ್ಲ. I can't force growth, but I can trust the gardener. ನಾನು ಬೆಳೆಯನ್ನು ಒತ್ತಾಯಿಸುವುದಕ್ಕೆ ನನ್ನಿಂದ ಆಗುವುದಿಲ್ಲ, ಆದರೆ ನಾನು ತೋಟಗಾರನನ್ನು ನಂಬುವುದಕ್ಕೆ ಸಾಧ್ಯ. How does God legally redeem a harvest that justice says should be destruction? ಯಾವ ರೀತಿ ದೇವರು ಈ ಒಂದು ವಿಮೋಚನೆ ಪ್ರಕ್ರಿಯೆಯಲ್ಲಿ ಆ ಒಂದು ಸುಗ್ಗಿಯನ್ನು ಆತನು ವಿಮೋಚಿಸ್ತಾನೆ, ಯಾವುದು ವಿನಾಶವಾಗಿ ಬೆಳೆಯಬೇಕೋ ದೇವರು ಅದನ್ನು ಸುಗ್ಗಿಯ ಕಾಲದಲ್ಲಿ ವಿಮೋಚಿಸ್ತಾನೆ. Actually, the seed of sins that was sown before Christ, now it should be, the justice says that this should be destroyed. Destruction is the justice, right? ಕ್ರಿಸ್ತನನ್ನು ಅರಿಯುವುದಕ್ಕಿಂತ ಮುಂಚೆ ಬಿತ್ತಿದಂತ ಬೀಜ ಈಗ ಫಲ ಕೊಡುವುದಾದರೆ ಅದು ವಿನಾಶಕ್ಕೆ ಹೋಗುವಂತ ಫಲಗಳಾಗಿದೆ. But what happened on the cross? There was an exchange. ಆದರೆ ಶಿಲುಬೆಯ ಮೇಲೆ ನಡೆದಂತ ಕಾರ್ಯ ಒಂದು ಬದಲಾವಣೆಯ ಕಾರ್ಯವಾಗಿದೆ. Amen. The cross is the exchange. ಶಿಲುಬೆ ಒಂದು ಬದಲಾಯಿಸುವುದಕ್ಕೆ ಗುರುತಾಗಿದೆ. Jesus took my harvest. ಯೇಸು ಕ್ರಿಸ್ತನು ನನ್ನ ಸುಗ್ಗಿಯನ್ನು ತೆಗೆದುಕೊಂಡನು. Jesus became my substitute.
ಆತನು ನನಗೋಸ್ಕರ ಒಂದು ಬದಲಿಗನಾಗಿದ್ದನು. The harvest he took upon himself on the cross. ಸುಗ್ಗಿಯನ್ನು ಆತನು ತನ್ನ ಮೇಲೆ ಶಿಲುಬೆಯಲ್ಲಿ ಹೊತ್ತುಕೊಂಡನು. 2 Corinthians chapter 5 verse 21 says, 2 ಕೊರಿಂಥ್ಯ 5:21 ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. So he became sin who knew no sin, so that I would become his righteousness. ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು, ಯಾಕಂದ್ರೆ ನಾನು ನೀತಿವಂತಳಾಗುವುದಕ್ಕೋಸ್ಕರ. Isaiah chapter 53 verse 5 says, ಏಷಾಯ 23:5 ಈ ರೀತಿಯಾಗಿ ಹೇಳುತ್ತೆ. can we read that? 53:5 ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, Amen. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ Amen. ದಂಡನೆಯನ್ನು ಅವನು ಅನುಭವಿಸಿದನು. He took all my punishment on him. ಆತನು ನಮಗಿರುವಂತ ಎಲ್ಲ ಒಂದು ಪನಿಷ್ಮೆಂಟ್ ಅನ್ನು ಆತನು ತೆಗೆದುಕೊಂಡನು. So he took the judgment of God came on him, but he redeemed me through that. ದೇವರ ನ್ಯಾಯ ತೀರ್ಪು ಆತನ ಮೇಲೆ ಬಂತು, ಆತನು ಅದರಿಂದ ನನ್ನನ್ನು ವಿಮೋಚಿಸಿದನು. Repentance is the key for redemption. ಪಶ್ಚಾತ್ತಾಪ ಅಥವಾ ಮಾನಸಾಂತರ ಈ ಒಂದು ವಿಮೋಚನೆಗೆ ಒಂದು ಕೀಲಿಗೈಯಾಗಿದೆ. Sanctification and restoration are progressive. ಪವಿತ್ರೀಕರಿಸುವುದು ಮತ್ತೆ ಪುನಃಸ್ಥಾಪಿಸುವುದು ಒಂದು ಬೆಳವಣಿಗೆಯಾಗಿದೆ. I won't see a full crop the day after repentance. ನಾನು ಮಾನಸಾಂತರ ಹೊಂದಿದ ಮಾರನೇ ದಿನನೇ ನಾನು ಸುಗ್ಗಿಯನ್ನು ನೋಡುವುದಕ್ಕೆ ಆಗುವುದಿಲ್ಲ. You know, many times we just think, okay, I have actually changed the seed, so today I'm sowing and tomorrow I want to see the harvest. ನಾವು ಅನೇಕ ಬಾರಿ ಈ ರೀತಿಯಾಗಿ ತಿಳ್ಕೊಳ್ತೇವೆ, ನಾನು ಈಗ ಬೀಜವನ್ನು ಬದಲಾಯಿಸಿದ್ದೇನೆ, ಇವತ್ತು ನೆಡ್ತೇನೆ, ನಾನು ನಾಳೆ ಅದನ್ನು ಸುಗ್ಗಿಯನ್ನು ಕಾಣಬೇಕು. Let's not give up. ನಾವು ಇದನ್ನು ಬಿಟ್ಟು ಕೊಡುವುದು ಬೇಡ. Let's not grow weary in sowing the seed of righteousness, seed of spirit. ನಾವು ನೀತಿಯ ಒಂದು ವಿಷಯದಲ್ಲಿ ಬೀಜ ಬಿತ್ತುವುದರಲ್ಲಿ ನಾವು ಬೇಸರಗೊಳ್ಳದೆ ಇರೋಣ. Psalm 126 verse 5 says, ಕೀರ್ತನೆ 126:5 ಹೇಳುತ್ತೆ, sow in tears, reap in joy. ದುಃಖದಲ್ಲಿ ಅದನ್ನು ನಾವು ಬಿತ್ತಿದರೆ ಆನಂದದಲ್ಲಿ ನಾವು ಕೊಯ್ತೇವೆ. Amen. Amen. Those who sow in tears will surely reap in joy. ಅಳುತ್ತಾ ಬಿತ್ತುವವರು ಆನಂದಿಸುತ್ತಾ ಅಂದ್ರೆ ಆಡುತ್ತಾ ಕೊಯ್ಯುವರು ಎಂಬುದಾಗಿ ಹೇಳಿದೆ. But there's a season between. ಆದರೆ ಇದೆರಡರ ಮಧ್ಯದಲ್ಲಿ ಒಂದು ಕಾಲ ಇದೆ. Let's not grow weary in that season. ಆ ಒಂದು ಕಾಲದಲ್ಲಿ ನಾವು ಬೇಸರಗೊಳ್ಳದೆ ಇರೋಣ. Welcome, can I get the next one? You can't unplant a seed. Yeah. You can't unplant a seed, but you can hand the whole field over to your new owner. ನಾವು ನೆಟ್ಟದ್ದನ್ನು ನಾವು ಬದಲಾಯಿಸುವುದಕ್ಕೋ ಮತ್ತೆ ಅದನ್ನು ಕೀಳುವುದಕ್ಕೋ ಆಗುವುದಿಲ್ಲ, ಆದರೆ ಆ ಇಡೀ ಹೊಲವನ್ನು ಆ ತೋಟಗಾರನಿಗೆ ನಾವು ಕೊಡಬಹುದು. Welcome, that is, you can't unplant. It's not you can't plant, it's unplant. Yeah, you can't unplant a seed. ಒಂದು ನೆಟ್ಟ ಒಂದು ಗಿಡವನ್ನು ನಾವು ಮತ್ತೆ ಅದನ್ನು ಬದಲಾಯಿಸುವುದಕ್ಕೆ ಆಗುವುದಿಲ್ಲ. But we can hand over the whole field over to a new owner. ಆದರೆ ಆ ಇಡೀ ಹೊಲವನ್ನು ಒಂದು ಹೊಸ ಮಾಲೀಕನ ಕೈಯಲ್ಲಿ ನಾವು ಕೊಡಬಹುದು. And he specializes in wasteland restoration. ಆತನು ಹಾಳು ಬಿದ್ದಂತ ಸ್ಥಳವನ್ನು ಮತ್ತೆ ಪುನಃಸ್ಥಾಪಿಸುವುದರಲ್ಲಿ ಆತನು ಪ್ರವೀಣನಾಗಿದ್ದಾನೆ. Amen. ಆಮೆನ್. He specializes in wasteland restoration. ಆತನು ಹಾಳು ಬಿದ್ದ ಸ್ಥಳವನ್ನು ಪುನಃಸ್ಥಾಪಿಸುವುದರಲ್ಲಿ ಆತನು ಪ್ರವೀಣನಾಗಿದ್ದಾನೆ. Have we given our field, our whole field, to this new owner? ನಾವು ನಮ್ಮ ಇಡೀ ಹೊಲವನ್ನು ಈ ಒಂದು ಹೊಸ ಮಾಲೀಕನಿಗೆ ನಾವು ಕೊಟ್ಟಿದ್ದೇವಾ? Has the ownership been changed? ಆ ಮಾಲೀಕರಣ ಬದಲಾಗಿಸಿದ್ಯಾ? Can we just close our eyes? And I know that God's word is truth and it's planted and it will yield its fruit.
its harvest in due season. ದೇವರ ವಾಕ್ಯ ಅದು ಸತ್ಯವಾಗಿದೆ. ಈಗ ನೆಟ್ಟಂತ ಆ ಒಂದು ವಾಕ್ಯ ಖಂಡಿತ ಸುಗ್ಗಿಯನ್ನು ಕೊಡುವಂತದ್ದಾಗಿದೆ. Father in heaven, we come to the throne of grace. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ಕೃಪಾಸನ ಬಳಿಯಲ್ಲಿ ನಾವು ಬರ್ತೇವೆ. Thank you that soil, the seed will never fail. ನಾವು ಬಿತ್ತಿದಂತ ಒಂದು ಬೀಜ ಎಂದಿಗೂ ಸುಳ್ಳಾಗಿ ಹೋಗುವುದಿಲ್ಲ ಎಂಬುದಾಗಿ ನಾವು ನಂಬ್ತೇವೆ. But also we believe that we are redeemed and our harvest is redeemed by our Redeemer. ನಾವು ನಂಬ್ತೇವೆ ನಮ್ಮ ಬೀಜಗಳು ಒಂದು ವಿಮೋಚಿಸಲ್ಪಟ್ಟಿದೆ, ನೀನು ವಿಮೋಚಕನಾಗಿರುವುದರಿಂದ. Lord, help us to plant every seed carefully. ನಾವು ನೆಡುವಂತ ಒಂದೊಂದು ಬೀಜವನ್ನು ನಾವು ಕೇರ್ಫುಲ್ ಆಗಿ ನಾವು ನೆಡುವುದಕ್ಕೆ ನಮಗೆ ಸಹಾಯ ಮಾಡಿ. Help us to sow seeds of spirit and not of flesh. ನಾವು ಶಾರೀರಿಕವಾಗಿ ಬೀಜವನ್ನು ಬಿತ್ತದೆ ಆತ್ಮಿಕವಾಗಿ ನಮ್ಮ ಬೀಜಗಳನ್ನು ನಾವು ಬಿತ್ತುವುದಕ್ಕೆ ನಮಗೆ ಸಹಾಯ ಮಾಡಿರಿ. Help us to be intentional and help us to be careful as every seed will multiply. ನಾವು ಎಚ್ಚರದಿಂದ ಗಮನದಿಂದ ನಾವು ನಮ್ಮ ಬೀಜವನ್ನು ನೆಡುವುದಕ್ಕೆ ನಮಗೆ ಸಹಾಯ ಮಾಡಿ, ಯಾಕಂದ್ರೆ ಅದು ಇನ್ನೂ ಹೆಚ್ಚೆಚ್ಚಾಗಿ ಫಲ ಕೊಡುತ್ತೆ. Help us not to grow weary in sowing the seed of spirit. ನಾವು ಆತ್ಮಿಕ ವಿಷಯದಲ್ಲಿ ನಾವು ಬಿತ್ತುವಂತ ಬೀಜಗಳನ್ನು ಬಿತ್ತುವುದರಲ್ಲಿ ನಾವು ಬೇಸರಗೊಳ್ಳದೆ ಇರುವುದಕ್ಕೆ ನಮಗೆ ಸಹಾಯ ಮಾಡಿ. We give you glory. ನಿಮ್ಮೊಬ್ಬರಿಗೆ ನಾವು ಮಹಿಮೆಯನ್ನು In ಸಲ್ಲಿಸ್ತೇವೆ. Jesus' name we pray. ಯೇಸುವಿನ ನಾಮದಲ್ಲಿ ತಂದೆಯೇ. And the church say